ಏನು ಹೇಳ್ತೀರಾ ಸರ್ ಸುಧಾಕರ್ ಅವರು ಹೇಳಿ? ಏನು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ, ರೈತರನ್ನ ಮತ್ತು ನಾಗರಿಕರನ್ನ ಭಾರಿ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಇದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಎಂಜಿಲ್ ಕಾಸಿಯಿಂದ ರೈತ ಸಂಘ ನಡೆಸ್ತಾರೆ ಅಂತ ಹೇಳ್ತಾರಲ್ಲ, ರೈತ ಸಂಘ ತನ್ನ ಸ್ವಾಭಿಮಾನದಿಂದ ನಡೆಸ್ತಾ ಇರುವಂಥದ್ದು, ದೇಶಕ್ಕೆ ಅನ್ನ ಹಾಕೊಂಡು ನಡೆಸ್ತಾ ಇರುವಂಥದ್ದು. ಎಂಜಿಲ್ ಕಾಸಲ್ಲಿ ಬದುಕ್ತಾ ಇದ್ದವರು ಈ ಜಿಲ್ಲಾ MLAಗಳು, ಕಾಂಗ್ರೆಸ್ MLAಗಳು. ಎಲ್ಲಿ ಬೇಕಾದ್ರೂ ಹೇಳ್ತೀವಿ ನಾವು. ಏನು 6 ಸೀಟು 7 ಸೀಟು ಗೆಲ್ಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ಸನ್ನ, ಅದು ಉದ್ದಟದ ತೋರಿಸ್ತಾ ಇದ್ದಾರೆ. ಅವರು ಬಾಲ ಚಿಗುರಿಸ್ತಾ ಇದ್ದಾರೆ. ಬಾಲ ಕಟ್ ಮಾಡೋದು ಗೊತ್ತು ನಮಗೆ. ಉಸ್ತುವಾರಿ ಮಂತ್ರಿಯವ್ರಿಗೆ ಒಂದ್ಸರಿ ಹೇಳಿದ್ದೀವಿ ನಾವು, ಕಾವೇರಿ ಭವನದಲ್ಲೇ ಕಾವೇರಿದು ಏನು ಒಂದು ಲೈನ್ದು ತೀರ್ಮಾನ ಆಯಿತು. ಆವತ್ತೇ ನಾನು ಉಸ್ತುವಾರಿ ಮಂತ್ರಿಗೆ ಹೇಳಿದ್ದೆ, ನಾನು ನಿಮ್ಮ MLAಗಳು ರೈತ ಸಂಘಟನೆ ಹಗುರವಾಗಿ ಮಾತಾಡ್ತಾರೆ, ನೀವು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೆ. ಆಯಿತು ಅಂತ ಒಪ್ಕೊಂಡಿದ್ರು. ಅವ್ರ ಮಾತುಗಳನ್ನೆಲ್ಲ ಮೀರಿ ಇವರು ಎಲ್ಲ MLAನೂ ಒಂದೊಂಥರ, ಮದ್ದೂರು MLA ಒಂಥರ, ಮಂಡ್ಯ MLA ಒಂಥರ, ಶ್ರೀರಂಗಪಟ್ಟಣದ MLA ಒಂಥರ, ಎಲ್ಲ MLAಗಳು ಏನು ರೈತ ಸಂಘ ಏನು ಮಾಡಿದೆ? ಇವ್ರಿಗೆ ನ್ಯಾಯ ಕೇಳಿದೆ ತಪ್ಪ? ಭಾರಿ ಉದ್ದಟತನ ತೋರಿಸ್ತಾ ಇದ್ದಾರೆ. ಎಂಜಿಲ್ ಕಾಸಲ್ಲಿ ಬದುಕ್ತಾ ಇರೋರು ಇವರು. ನಮ್ಮ ರೈತರ ಎಂಜಿಲ್ ಕಾಸು ಮತ್ತು ಈ ಕಮಿಷನ್ನು, ಅದು ಎಂಜಿಲ್ ತಾನೇ ಇವ್ರು ತಿಂತಾ ಇರೋದು MLAಗಳು. ಅದನ್ನು ಅವ್ರ ಮನಸ್ಸಲ್ಲಿ ಇಟ್ಕೋಬೇಕು. ನಾವು ಹೆಂಗೆ ಬದುಕ್ತಾ ಇದ್ದೀವಿ, ಇವ್ರ ಹಳೆಯ ಚರಿತ್ರೆ ಎಲ್ಲ ನಮಗೂ ಗೊತ್ತಿದೆ ಸ್ವಲ್ಪ. ಇದೇ ರೀತಿ ಮುಂದುವರೆದ್ರೆ ಅದನ್ನೆಲ್ಲ ನಾವು ಬಿಚ್ಚಿಡ್ತೀವಿ. ಹಿಂದಿಂದ ಇವ್ರು ಯಾವ ರೀತಿ ಬೆಳೆದು ಬಂದರು, ಮುಂದಕ್ಕೆ ಏನಾದ್ರು ಮಾತಾಡಿದ್ರೆ ಅವ್ರಿಗೆ MLA ಸ್ಥಾನಕ್ಕೆ ಗೌರವ ಕೊಡೋಣ. ಈಗ ಮಾತು ನಿಲ್ಸಿದ್ರೆ, ಈ ಮುಂದಕ್ಕೆ ಇದನ್ನೇ ಮುಂದುವರ್ಸಿದ್ರೆ ನಾವು ಅವ್ರ ಹಿನ್ನೆಲೆ ತೆಗಿತೀವಿ. ಆಗ ಇವ್ರು ಯಾವ ರೀತಿ ಬಂದರು, ಎಲ್ಲಿಂದ ಬಂದರು, ಯಾವ ರೀತಿ ಸೇವೆ ಮಾಡೋರು ಜನಗಳಿಗೆ, ಇವೆಲ್ಲ ಇವತ್ತೇನು 4 ಕಾಸು ಸಂಪಾದನೆ ಮಾಡ್ಕೊಬಿಟ್ಟು ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಕೊಟ್ಕೊಂಡು ಇವರು ಜೀವನ ಮಾಡ್ತಾವ್ರು. ಇವತ್ತು ಏನು ಸಮಾಜ ಸೇವೆ ಮಾಡಿದ್ದಾರೆ ಇವರು? ಯಾರು ಹೇಳಿ, ಎದೆತ್ತಟ್ಟೆ ಕರೀಲಿ, ಬೇಕಾರೆ ಎದುರುಗಡೆ ಮಾತಾಡ್ತೀವಿ ನಾವು. ಚರ್ಚೆಗೆ ಬರಲಿ, ರೈತ ಸಂಘದ ಜೊತೆ ಚರ್ಚೆ ಬರಲಿ, ಉತ್ತರ ಕೊಡಲಿ ನಮಗೆ. ಅಂತ ತಾಕತ್ತಿದ್ರೆ ಮಾಡಿದ್ರು, ಸಮಾಜ ಸೇವೆ ಮಾಡಿದ್ರೆ. ನಾವು ಬೆಳೆದ ಅನ್ನ ತಿನ್ಕೊಂಡು ಇವರು ರಾಜಕಾರಣ ಮಾಡ್ತಾ ಇರೋದು. ನಾವು ಮನಸ್ಸು ಮಾಡಿ ಒಂದು ಬೆಳೆ ನಿಲ್ಸಿದ್ರೆ ಸಾಕು, ಮಣ್ಣು ತಿನ್ಬೇಕಾಯ್ತದೆ ಇವರು. ಇವ್ರು ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಬೋದು ಹಂಗಾಮಿಯಾಗಿ. ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರಬೇಕು. ರೈತರು ಯಾರು ಆ ರೀತಿ ಎಂಜಿಲ್ ಕಾಸಲ್ಲಿ ಬದುಕ್ತಾ ಇಲ್ಲ. 1000 ಸರಿ ಎದೆ ತಟ್ಟು ಹೇಳ್ತೀವಿ ಬೇಕಾದ್ರೆ. ಇವರು ಅವ್ರ ವಿರುದ್ಧ ಕೈ ಇಟ್ಕೊಂಡು ಬದುಕ್ತಾ ಇರೋರು ಇವರು, ಈ ರಾಜ್ಯದವರು. ಉಸ್ತುವಾರಿ ಮಂತ್ರಿಯವರು ಜವಾಬ್ದಾರಿ ತಗೊಂಡು ಒಂದು ಸಭೆ ನಡೆಸಿ ರೈತರ ಬಗ್ಗೆ, ನಾಗರಿಕರ ಬಗ್ಗೆ ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. ಇಲ್ಲದೆ ಹೋದರೆ ಉಸ್ತುವಾರಿ ಮಂತ್ರಿಗಳನ್ನ ಸೇರಿಸಿ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಮಾತಾಡಬೇಕಾಗುತ್ತೆ ಇನ್ನು ಮುಂದೆ. ಇದು ಎಚ್ಚರಿಕೆ ಅವರಿಗೆ. ಮಂಗಳವಾರ ಪ್ರತಿಭಟನೆ ಮದ್ದೂರವ್ರು ಕರೆ ಕೊಟ್ಟಿದ್ದಾರೆ. ನಾವು ಭಾಗವಹಿಸ್ತಾ ಇದ್ದೀವಿ, ಜಿಲ್ಲಾ ಕಮಿಟಿಯವರು ಭಾಗವಹಿಸ್ತಾ ಇದ್ದೀವಿ. ಅಲ್ಲಿ ಮಾತಾಡ್ತೀವಿ, ಏನು ಮಾತಾಡಬೇಕು ಮಾತಾಡ್ತೀವಿ, ಎಲ್ಲ ಜೊತೆಗೂಡಿ ಮುಂದಿನ ಕಾರ್ಯಕ್ರಮನ ರೂಪಿಸ್ತೀವಿ. ಇವ್ರು ಇಷ್ಟಕ್ಕೆ ನಿಲ್ಸಿದ್ರೆ ಸರಿ. ರೈತ ಸಂಘದ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡೋಕೆ ಶುರು ಮಾಡಿದ್ರೆ ಮುಂದಕ್ಕೆ ಏನು ಕಾರ್ಯಕ್ರಮ ರೂಪಿಸ್ತೀವಿ ನಾವು. ಕ್ಷಮೆ ಕೇಳಬೇಕು ಅವರು. ಯಾರ್ಯಾರು ರೈತರ ನಾಗರಿಕರ ಪರವಾಗಿ ಮತ್ತು ರೈತರ ವಿರೋಧವಾಗಿ ಮಾತಾಡಿದ್ದಾರೆ, ವಿರೋಧವಾಗಿ ಮಾತಾಡ್ತಾರೆ ಜನಗಳು, ಮತದಾರರ ಬಗ್ಗೆ ಕ್ಷಮೆ ಕೇಳಬೇಕು ಅವರು. ಕೇಳದೆ ಹೋದರೆ ಬೇರೆ ರೀತಿ ಉತ್ತರ ಕೊಡ್ತೀವಿ ಅಂತ ಹೇಳಿದ್ನಲ್ಲ. ಈಗ ಸದ್ಯಕ್ಕೆ ಬೇಡ, ಕೊಡ್ತೀವಿ, ಉತ್ತರ ಕೊಡ್ತೀವಿ. ಇಂಡವಾಳ್ ಚಂದ್ರಶೇಖರ್, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ನಮ್ಮ ಮಂಡ್ಯ ಜಿಲ್ಲಾ ರೈತ ಸಂಘದ ಬಗ್ಗೆ ಅವ್ರು ಏನಾರ ನಾಲ್ಗೆ ಹರಿಬಿಟ್ಟದ್ದೇ ಆದರೆ ಏನು ನಾವು ಅವತ್ತೊಂದು ದಿನ ಏನು ಗುಂಡೂರಾವ್ ಕಾಲದಲ್ಲಿ ಗುಂಡೊಡೆದಂಥ ಗುಂಡೂರಾವ್ ಸರ್ಕಾರವ ಕೆಡಕ್ತೀವಿ ಅಂತ ಹಠ ತೊಟ್ಟು ಆ ಕೆಡವಿ ಬುದ್ಧಿ ತೋರಿಸಿ ಕಲಿಸಿದ್ವು. ಆ ರೀತಿ ಅವರು ಏನಾರ ನಾವು ಮಾತಾಡಿರೋದು ತಪ್ಪಾಯಿತು ಅಂತ ಕ್ಷಮೆ ಕೇಳದೆ ಹೋದರೆ ಮದ್ದೂರಲ್ಲಿ ಮಂಗಳವಾರ ಪ್ರತಿಭಟನೆ ಗ್ಯಾರಂಟಿ, ಹಮ್ಮಿಕೊಳ್ಳೋದು ಗ್ಯಾರಂಟಿ. ನಮ್ಮ ಮಂಡ್ಯ ಜಿಲ್ಲೆಯಿಂದ ಅಲ್ಲಿಗೆ ಹೋಗಿ ಸಹಕಾರ ನೀಡೋದು ಗ್ಯಾರಂಟಿ. ಅವರು ಅಷ್ಟರೊಳಗೆ ಕ್ಷಮೆ ಕೇಳಿ ಯಾವುದೇ ರೀತಿ ನಾವು ಇನ್ಮೇಲೆ ರೈತರ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡೋದಿಲ್ಲ. ಮಾತಾಡಿರುವಂಥ ಮಾತು ತಪ್ಪಾಯಿತು ಅಂತ ಅವ್ರು ಒಪ್ಕೋಬೇಕು. ಕಾರಣ ಅಂದರೆ ಅವ್ರು ನಡೆದು ಬಂದ ದಾರಿ ಅವರೇ ಹಿಂತಿರುಗಿ ನೋಡಲಿ.
ಯಾವ್ಯಾವ ರೀತಿ ಯಾವ ರೀತಿಯಲ್ಲಿ ನಡ್ಕ ಬಂದವ್ರೆ ಅಂತ ಅದನ್ನೆಲ್ಲ ಮಾಧ್ಯಮದಲ್ಲಿ ಇನ್ನು ಮುಂದೆ ಅವ್ರು ಕ್ಷಮೆ ಕೇಳಲಿಲ್ಲ ಅಂದ್ರೆ ಯಾವ್ಯಾವ ರೀತಿ ಏನು ಅಂತ ಹೇಳ್ಬೇಕಾಗ್ತದೆ. ಇನ್ನೊಂದು ಈ ವಿಚಾರವಾಗಿ ಕದಲೂರು ಅಷ್ಟೇ ಅಲ್ಲ, ನಮ್ಮ ಮಂಡ್ಯ ಈಗ ಯಾರೋ ಬಂಡಿ ಸಿದ್ದೇಗೌಡ್ರೆ ಆಗಲಿ, ರವಿ ಗಣಿಗ ಆಗಲಿ, ನಮ್ಮ ರೈತರ ಬಗ್ಗೆ ಅವೇಳನವಾಗಿ ಯಾರು ಮಾತಾಡೋರೆ ಪ್ರತಿಯೊಬ್ಬರು ನಮ್ದು ತಪ್ಪಾಯ್ತು ಅಂತ ಕೇಳ್ಕೋಬೇಕು. ಇದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತಗೋಬೇಕಾದ್ದು ಇಲ್ಲಿಯ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆದ ಚಲುವರಾಯಸ್ವಾಮಿ ಅವರು. ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಕಾವೇರಿ ಆರತಿ ಮಾಡೇ ತೀರ್ತೀವಿ ಅಂತ ಏನು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಹೇಳ್ತಾವ್ರೆ, ಅವ್ರು ಮಾಡೇ ತೀರ್ತೀವಿ ಅಂದ್ರೆ ನಾವು ಸರ್ಕಾರ ಕೆಡವೇ ತೀರ್ತೀವಿ ಅನ್ನೋದು ನಮ್ಮ ಖಡಕ್ ಎಚ್ಚರಿಕೆ. ಯಾಕೆಂದ್ರೆ ಯಾವ ರೀತಿ ನಾವೆಲ್ಲ ಸರ್ಕಾರಗಳು ನಮ್ಮ ವಿರುದ್ಧ ಯಾವುದೇ ನಡೆದ್ರು ಅವನ್ನ ಕೆಡವೇ ತೀರ್ಕೊಂಡು ಬಂದ್ವಿ ನಾವು. ಆ ರೀತಿ ಮುಂದೆ ಸರ್ಕಾರ ಉಳ್ಕಬೇಕು, ಸರ್ಕಾರ ಸಮಂಜಸ ನಡೆಸ್ಕೊಂಡು ಹೋಗ್ಬೇಕು. ರೈತರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ, ಯಾವ್ದು ಅಮ್ಯೂಸ್ಮೆಂಟ್ ಪಾರ್ಕೇ ಆಗ್ಲಿ, ಗಂಗಾ ಆರತಿ ಆಗ್ಲಿ, ಇನ್ನೊಂದು ಯಾವುದೇ ಆಗ್ಲಿ ರೈತರಿಗೆ ತೊಂದರೆ ಆಗ್ದಂಗೆ. ಈಗ ಮಂಡ್ಯ ಕಬ್ಬನ್ ಫ್ಯಾಕ್ಟ್ರಿ ಶುರು ಮಾಡ್ಲಿಕ್ಕನ್ರಿ, ಕಬ್ಬುಗೆ ರೇಟ್ ಕೊಡ್ಲಿಕ್ಕನ್ರಿ, ಅದು ಬಿಟ್ಬಿಟ್ಟು ಗಂಗಾ ಆರತಿ ಖರೀದಿ ಕೇಂದ್ರಗಳಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ. ಭತ್ತದ ಖರೀದಿ ಕೇಂದ್ರ ಇಲ್ಲ, ರಾಗಿ ಖರೀದಿ ಕೇಂದ್ರ ಇಲ್ಲ. ಅದ್ರ ಬಗ್ಗೆ ಗಮನ ಕೊಡ್ದಾನೆ, ಗಂಗಾ ಆರತಿ ಬಗ್ಗೆ ಗಮನ ಕೊಡಕ್ ಬಂದಾರಲ್ರಿ. ಬೆಂಗಳೂರು ಸುತ್ತ ಹರಿತದಲ್ಲ ಪುಷ್ಪ ಆರತಿ, ಪುಷ್ಪಾ ನದಿ, ಅಲ್ಲೇ ಪುಷ್ಪ ಆರತಿ ಮಾಡ್ಲಿ. ಅಲ್ಲಿ 10,000 ಜನ ಸೇರ್ತಾರೆ, ಅಲ್ಲಿ 1,00,000 ಜನ ಸೇರಿಸುವಂತ ಸಾಮರ್ಥ್ಯ ಗಮಗಮ ಅಂತದೆ ಮತ್ತ. ಯಾಕೆಂದ್ರೆ ಸುತ್ತ ಹರಿವು ನೀರು ಆತರ ಅದೇ, ಅದು ಮಾಡ್ಲಿ. ಅದು ಬಿಟ್ಬಿಟ್ಟು ಇಲ್ಲಿ ಕಾವೇರಿ ಆರತಿ ಮಾಡಿ ಅವ್ರೇನ್ರಿ ಇಲ್ಲಿ ತೊಡೆ ಇದ್ರ ಬಗ್ಗೆ ಸಿದ್ದರಾಮಯ್ಯ ಕೂಡ ಒಂದು ಚಕಾರ ಎತ್ತಿಲ್ಲ, ನಾವು ಕಾವೇರಿ ಆರತಿ ಮಾಡೇ ಮಾಡ್ತೀವಿ ಅಂತ. ಇವರು ಕಾವೇರಿ ಆರತಿ ಮಾಡ್ತೀವಿ ಅಂತ ಹಿಂಗ್ ತೊಡೆ ತಟ್ಕ ಬಂದ್ರೆ ಖಂಡಿತ ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ನಾವು ಅದ್ರ ವಿರುದ್ಧವಾಗಿ ನೆಕ್ಸ್ಟ್ ಹೆಂಗೆ ಈ ಸರ್ಕಾರ ಕೆಡಬೇಕು ಆ ರೀತಿ ಕೆಡುತ್ತೇವೆ. ನನ್ನ ಹೆಸರು ಚಂದ್ರಶೇಖರ್. ಮಂಗಳವಾರ ಪ್ರತಿಭಟನೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಸರ್, ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ ಸರ್. ಇಡೀ ಜಿಲ್ಲೆಯ ಜನರು ಬರುವಂಗೆ ವ್ಯವಸ್ಥೆ ಮಾಡೇ ಮಾಡ್ತೀವಿ ಸರ್. ನನ್ನ ಹೆಸರು ಚಂದ್ರಶೇಖರ್, ಮಂಡ್ಯ ತಾಲೂಕು ಗೌರವ ಅಧ್ಯಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.